ತಿಂಗಳಾದ್ಮೇಲೆ ಇವತ್ತು ನಮ್ಮಮ್ಮ ಇಷ್ಟೊಂದು ಖುಷಿಯಾಗಿರೋದಕ್ಕೆ ಒಂದು ಕಾರಣ ಇದೆ. ಸೂಪರ್ ಗಾಡಿ ಓಡಿಸ್ತೆ ಇಂಗ್ಲಿಷ್ ಮೊನ್ನೆ ನಮ್ಮಪ್ಪ ನಂಗೆ ಗಾಡಿ ಓಡಿಸೋದಕ್ಕೆ ಧೈರ್ಯ ಕೊಟ್ರು. ಇವತ್ತು ನಮ್ಮಮ್ಮನ ಹಿಂದೆ ಕೂರಿಸ್ಕೊಂಡು ಗಾಡಿ ಓಡಿಸುವ ಕಾರ್ಯಕ್ರಮ. ಇಷ್ಟು ದಿನ ಆಟೋದಲ್ಲೇ ಅಡ್ಡಾಡಿದಾಯ್ತು, ಇನ್ಮೇಲೆ ಯಾರಿದ್ರು ಗಾಡಿ ಹತ್ಕೊಂಡು ಸೀದಾ ಹೋಯ್ತಾ ಇರೋದೇ, ಅದು ಡಬಲ್ಸ್. ಮೀಟರ್ ಕೆಲವರಂತೂ ಗಾಡಿಯಿಂದ ಏನಾದ್ರು ಬಿದ್ಬಿಟ್ರೆ ಯಪ್ಪ ಗಾಡಿ ಸವಸನೆ ಬೇಡ ಅಂತಾರೆ. ಆದ್ರೆ ನಾನು ಆ ಕ್ಯಾಟಗರಿ ಅವಳಲ್ವೇ ಅಲ್ಲ. ಚಾಲೆಂಜ್ಗೆ ಚಾಲೆಂಜ್ ಹಾಕಿ ಜೀವನ ನಡೆಸೋಳು. ಇದಕ್ಕೆಲ್ಲ ಹೆದರ್ಕೊಂಡ್ಬಿಟ್ರೆ ಮುಂದೆ ಜೀವನ ಮಾಡಕ್ ಆಯ್ತದ? ಫುಲ್ ಸ್ಟ್ರಾಂಗ್ ಆಗಿರ್ಬೇಕು. ತುಂಬಾ ದಿನ ಆದ್ಮೇಲೆ ನಮ್ಮ ಅಡ್ಡಕ್ಕೆ ಹೋಗಿ ಬಿಸಿ ಬಿಸಿ ಮಂಗಳೂರು ಬನ್ಸ್ ತಿಂದು ಸ್ಟ್ರಾಂಗ್ ಕಾಫಿ ಕುಡ್ಕೊಂಡು ಅಲ್ಲಿಂದ ಸೀದಾ ಬಾಪುಜಿನಗರ ಇಳುವ ಕೆನರಾ ಬ್ಯಾಂಕಿಗೆ ಹೋದ್ವಿ. ನಮ್ಮ ಅಜ್ಜಿದು ಸ್ವಲ್ಪ ಕೆಲಸಗಳಿತ್ತು, ಅದನ್ನೆಲ್ಲ ಫಿನಿಶ್ ಮಾಡೋಣ ಅಂತ. ನಮ್ಮಮ್ಮ ಬ್ಯಾಂಕ್ ಒಳಗಡೆ ಹೋಗಿದ್ರೆ ನಾನು ಬಿಸಿಲು ಕಾಯಿಸ್ತಾ ಇದ್ದೆ. ಒಟ್ನಲ್ಲಿ ಸೂರ್ಯ ಅವ್ನ್ ಹೀಟ್ ಆಯ್ತವನೋ ನಮ್ಮನ್ ಹೀಟ್ ಮಾಡ್ತಾವನೋ ಅರ್ಥನೇ ಆಗ್ತಾ ಇಲ್ಲ. ಒಳ್ಳೇದಾಗ್ತದೆ ನಿನ್ಗೆ ಸೂರ್ಯ, ಒಳ್ಳೇದಾಗ್ತದೆ ನಿನ್ಗೆ. ಸ್ವಲ್ಪ ದೇಹನ ತಣ್ಣಗ್ ಮಾಡ್ಕೊಂಡು ಎನರ್ಜಿ ಬರೆಸ್ಕೊಂಡು ಹೋದ್ವಿ ಫಿಸಿಯೋಥೆರಪಿಗೆ. ಇಲ್ಲಿದೆ ನೋಡಿ ಸೆಕೆಂಡ್ ಹಾಫ್ ಪಿಕ್ಚರ್. ಇಷ್ಟೊತ್ತು ನಾನು ಗಾಡಿಯಲ್ಲಿ ಬ್ರೇಕ್ ಹಿಡ್ದಿದ್ದಲ್ಲ, ಇವಾಗ ನನ್ನ ಬಾಡಿಗೆ ಬೆಂಡೆತ್ತಿ ಬ್ರೇಕ್ ಹಾಕುವ ಕಾರ್ಯಕ್ರಮ. ಕೈಗೆ ಫಿಸಿಯೋಥೆರಪಿ ಡೈಲಿ ಮಾಡ್ತಾ ಇದ್ದಾರೆ. ಇನ್ನು 10 ದಿನದಲ್ಲಿ ಬಹುಶಃ ನನ್ನ ಕೈ ಕಂಪ್ಲೀಟ್ ಆಗಿ ರೊಟೇಟ್ ಆಗುತ್ತೆ. ಇನ್ನು ನೋವಿದೆ, ಆದ್ರೆ ಏನು ಮಾಡಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಮನೆಗೆ ಬರ್ತಾ ಇದ್ದಂಗೆ ಒಳ್ಳೆ ತಿರುಮಸು ಐಸ್ ಕ್ರೀಮ್ ಕೇಕ್ ನ ತಿನ್ಬಿಟ್ಟು ಬಾಡಿನ ಫುಲ್ಲು ತಣ್ಣಗ್ ಮಾಡ್ಕೊಂಡ್ಬಿಟ್ಟೆ. ಸೂಪರ್ ಗಾಡಿ ಓಡಿಸ್ತೆ ಇಂಗ್ಲಿಷ್ ಐ ಪ್ರೌಡ್ ಆಫ್ ಮೈ ಡಾಟರ್ ನೀನು ಸೂಪರ್. ಗಾಡಿ ಚೆನ್ನಾಗಿ ಓಡಿಸಿದ್ಯಾ. ಸಿಂಗಲಾಗಿ ಓಡಿಸ್ಕೊಂಬಂದೆ. ನಮಗೆ ಸ್ವಲ್ಪ ಜೀವ ಡಗ್ 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 ಅಂತಿತ್ತು. ನೋಡೋಣ ಇವತ್ತು ಹಿಂದೆ ಕುತ್ಕೊಳ್ಳೋಣ ಅಂದ್ಕೊಂಡೆ. ನನ್ನ ಈ ಮೂಟೆನೇ ಎತ್ಕೊಂಡು ಹೋದೆ ಇವತ್ತು ಗಾಡೀಲಿ. ಕಾನ್ಫಿಡೆನ್ಸ್ ಬಂತು ನನಗಂತೂ. ಭಯನೇ ಇರಲಿಲ್ಲ, ನಿನ್ನ ಜೊತೆ ಕೂತ್ಕೊಂಡ್ರೆ ನಂಗೆ ಭಯನೇ ಇರಲ್ಲ. ಒಟ್ಟಿನಲ್ಲಿ ನಿಮ್ಮಪ್ಪ ನಿಧಾನ ಗಾಡಿ ಓಡಿಸ್ತಾರೆ, ಅದೇ ಥರನೇ ಅದೇ ಮೂಮೆಂಟಲ್ಲೇ ಓಡಿದೆ. ನೀನುವೇ ಸ್ಲೋ ಈಸ್ ಬೆಸ್ಟ್ ಅನಿಸುತ್ತೆ ನನಗೂ. ಆರಾಮಾಗಿ ಜಾಲಿಯಾಗಿತ್ತು ನನಗೆ. ಬಟ್ ಏನಂದ್ರೆ ಬಿಸಿಲು. ಐ ಪ್ರೌಡ್ ಆಫ್ ಮೈ ಡಾಟರ್. ನಾನ್ ಕಷ್ಟದಲ್ಲಿದ್ದಾಗ್ಲೇ ನನ್ನನ್ನ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೀರಾ. ಇನ್ ಮುಂದಕ್ಕೂ ನನ್ನ ಕೈ ಹಿಡಿದು ನಡೆಸ್ತೀರಾ ಅಲ್ವಾ? ಹಾಗಾದ್ರೆ ಮರಿದಿರೋ ಹಾಗೆ ನನ್ನ ಫಾಲೋ ಮಾಡ್ಕೊಳ್ಳಿ.